ಹಲೋ ಎವ್ರಿವನ್, ವೆಲ್ಕಮ್ ಅವರ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ 2024-25ನೇ ಸಾಲಿನ NMMS ಒಂದು ಸಮಾಜ ವಿಜ್ಞಾನ ವಿಷಯಕ್ಕೆ ಸರಳೀಕೃತವಾಗಿ ಸಮಾಜ ವಿಜ್ಞಾನದ ಎಲ್ಲ ವಿಷಯಗಳನ್ನು NMMS ಅಂದಾಕ್ಷಣ 8 ಮತ್ತು ಪ್ರೀವಿಯಸ್ ಇಯರ್ 7ನೇ ತರಗತಿಯ ಕೆಲವೊಂದಿಷ್ಟು ಪ್ರಶ್ನೆಗಳು ಅದರಲ್ಲಿ ಬರುವಂಥದ್ದು, ಅದನ್ನು ಸರಳೀಕೃತವಾಗಿ ಹೇಗೆ ನಾವು ನೆನಪಿಟ್ಕೊಳ್ಬೋದು ಅನ್ನುವಂಥದ್ದನ್ನು ತಿಳಿಸ್ಲಿಕ್ಕೆ, ಸ್ಪೆಷಲಿ 8ನೇ ತರಗತಿಯ ವಿದ್ಯಾರ್ಥಿಗಳು ಯಾರೆಲ್ಲ NMMS ಒಂದು ಎಕ್ಸಾಮನ್ನು ತೆಗೆದುಕೊಳ್ಳುವಂಥವ್ರಿದ್ದೀರೋ ಅವರಿಗಾಗಿ ಇರುವಂತಹ ವಿಡಿಯೋ. ಅದನ್ನು ಹೊರತುಪಡಿಸಿ ಬೇರೆ ಬೇರೆ ಅಪ್ಕಮಿಂಗ್ ಎಕ್ಸಾಮ್ಗಳಿಗೆ ಯೂಸ್ ಸಹ ಇದು ಆಗ್ತಾ ಹೋಗುತ್ತೆ. ಈ ಒಂದು ವಿಡಿಯೋವನ್ನು 3 ಭಾಗಗಳಲ್ಲಿ ನಾವು ಮಾಡ್ತಾ ಇರುವಂಥದ್ದು. 1 ಮತ್ತು 2ನೇ ಭಾಗ. 1ನೇ ಭಾಗ 8ನೇ ತರಗತಿಯ ಅರ್ಧ ಹಾಗೂ 2ನೇ ಭಾಗವು 8ನೇ ತರಗತಿಯ ಮುಂದುವರೆದ ಭಾಗ ಆಗಿರುತ್ತೆ. ಹಾಗೆ 3ನೇ ಭಾಗದಲ್ಲಿ ನಾವು 7ನೇ ತರಗತಿಗೆ ಸಂಬಂಧಪಟ್ಟಂತಹ ಯಾವೆಲ್ಲ ಇಂಪಾರ್ಟೆಂಟ್ ಇದೆಯೋ, 7ನೇ ತರಗತಿಯ ಸಂಪೂರ್ಣವಾಗಿ ಕವರ್ ಮಾಡಿರುವಂಥದ್ದಲ್ಲ, ಪ್ರೀವಿಯಸ್ ಇಯರ್ಗಳಲ್ಲಿ ಕೇಳಿದಂತಹ ಪ್ರಶ್ನೆಗಳ ಬೇಸ್ನ ಮೇಲೆ ಇಂಪಾರ್ಟೆಂಟ್ ಇರುವಂಥದ್ದನ್ನು ಮಾಡಿರುವಂಥದ್ದು. ಮೊದಲೇನಿದೆ 2023-24ನೇ ಸಾಲು, ಅಂದರೆ ಲಾಸ್ಟ್ ಒಂದು ಇಯರ್ನಲ್ಲಿ NMMS ಸಮಾಜ ವಿಜ್ಞಾನ ವಿಷಯದಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಕ್ವಶನ್ಗಳು ಯಾವ ಫಾರ್ಮೆಟ್ಗಳಲ್ಲಿ ಬಂದಿದ್ವು ಅನ್ನುವಂಥದ್ದನ್ನು ನೋಡ್ತಾ ಹೋದರೆ, ಒಂದು ಕಡೆ ಇತಿಹಾಸ, ಭೂಗೋಳಶಾಸ್ತ್ರ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಅರ್ಥಶಾಸ್ತ್ರ, ವ್ಯವಹಾರ ಅಧ್ಯಯನ ವಿಭಾಗಗಳಿದ್ದಾವೆ. ಹಾಗೆ ಒಂದು 7ನೇ ತರಗತಿಯಿಂದ ಎಷ್ಟು ಕ್ವಶನ್ಗಳು ಬಂದಿದ್ದಾವೆ, 8ನೇ ತರಗತಿಯಿಂದ ಎಷ್ಟು ಕ್ವಶನ್ಗಳು ಬಂದಿದ್ದಾವೆ ಅಂತ. ಇತಿಹಾಸದಿಂದ 7ನೇ ತರಗತಿಯಿಂದ 3 ಕ್ವಶನ್ಗಳು, ಭೂಗೋಳದಿಂದ 1, ಹಾಗೆ ಪೌರನೀತಿ 7ನೇ ತರಗತಿಯಲ್ಲಿ ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ ಅಂತ ವಿಭಾಗಗಳಿಲ್ಲ, ಬದಲಾಗಿ ಪೌರನೀತಿ ಅದರಿಂದ 4, ಒಟ್ಟು 8 ಪ್ರಶ್ನೆಗಳು ಬಂದಿದ್ವು ಒಟ್ಟು ಇರುವಂತಹ 35 ಪ್ರಶ್ನೆಗಳಲ್ಲಿ. ಹಾಗೆ 8ನೇ ತರಗತಿಯಿಂದ ಇತಿಹಾಸದಿಂದನೇ 7 ಪ್ರಶ್ನೆಗಳು, ಭೂಗೋಳಶಾಸ್ತ್ರದಿಂದ 7 ಪ್ರಶ್ನೆ, ಉಳಿದಂತಹ 4 ವಿಭಾಗಗಳಿಂದ 13 ಪ್ರಶ್ನೆ, ಒಟ್ಟು 27 ಪ್ರಶ್ನೆಗಳು 8ನೇ ತರಗತಿಯ ಒಂದು ವಿಷಯದಿಂದ ಬಂದಿರುವಂಥದ್ದು. ಇತಿಹಾಸದಿಂದ 10 ಪ್ರಶ್ನೆಗಳು ಬರುತ್ತೆ, ಭೂಗೋಳದಿಂದ 8, ಹಾಗೆ ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ ಇವುಗಳಿಂದ 17, ಒಟ್ಟು 35 ಪ್ರಶ್ನೆಗಳು ಇದರಲ್ಲಿ ಇರುತ್ತೆ ಅನ್ನುವಂಥದ್ದು. ನೆಕ್ಸ್ಟ್, ಸಮಾಜಶಾಸ್ತ್ರ ಅಥವಾ ಸಮಾಜ ವಿಜ್ಞಾನದ ವಿಭಾಗದ ಪಿತಾಮಹರುಗಳು ಯಾರ್ಯಾರು, ನೇರವಾಗಿ ಕೇಳುವಂತಹ ಪ್ರಶ್ನೆಗಳಲ್ಲಿ ಇವು ಹೆಚ್ಚಾಗಿ ಬರುತ್ತೆ. ಇತಿಹಾಸ ವಿಭಾಗದನ್ನ ಹೆರೋಡೋಟಸ್, ಈತನನ್ನ ಇತಿಹಾಸದ ಪಿತಾಮಹ, ಗ್ರೀಕ್ ದೇಶದವರು ಇವರು. ಹೆರೋಡೋಟಸ್ನನ್ನು ಇತಿಹಾಸದ ಪಿತಾಮಹ ಅಂತ ಹೇಳಿ ಕರೆಯುವಂಥದ್ದು. ನೆಕ್ಸ್ಟ್, ರಾಜ್ಯಶಾಸ್ತ್ರ ಇರುವಂಥದ್ದು. ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಅರಿಸ್ಟಾಟಲ್ ಅನ್ನು ಕರೀತಾರೆ, ಇವರು ಸಹ ಗ್ರೀಕ್ ದೇಶದವರು. ಸಮಾಜಶಾಸ್ತ್ರದ ಪಿತಾಮಹ ಅಗಸ್ಟ್ ಕಾಂಪ್ಟೆ, ಫ್ರಾನ್ಸ್ನ ದೇಶದವರು. ಭೂಗೋಳಶಾಸ್ತ್ರ ಎರೆಟಸ್ತನಿಸ್, ಗ್ರೀಕ್ ದೇಶ. ಅರ್ಥಶಾಸ್ತ್ರ ಆಡಮ್ ಸ್ಮಿತ್, ಸ್ಕಾಟ್ಲೆಂಡ್. ಹಾಗೆ ವ್ಯವಹಾರ ಅಧ್ಯಯನ ಪೀಟರ್ ಡ್ಯೂಕರ್ ಅನ್ನುವಂಥವರು USA ಅವರು. ಇದು ನಮ್ಮ ಸಮಾಜ ವಿಜ್ಞಾನ ಈ ಬುಕ್ನ 6 ಭಾಗಗಳು: ಇತಿಹಾಸ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಭೂಗೋಳ, ಅರ್ಥಶಾಸ್ತ್ರ ಹಾಗೂ ವ್ಯವಹಾರ ಅಧ್ಯಯನ, ಮತ್ತು ಅದರ ಪಿತಾಮಹರು ಅಂತ ಯಾರ್ಯಾರನ್ನ ಕರೀತಾರೆ ಅನ್ನುವಂಥದ್ದು. ನೆಕ್ಸ್ಟ್ ಬಂದರೆ ಇರುವಂಥದ್ದು ಸಮಾಜ ವಿಜ್ಞಾನ ಶಾಖೆಗಳು. ಏನು 6 ಶಾಖೆಗಳಿದಾವೋ ಆ ಶಾಖೆಗಳು, ಮತ್ತು 8ನೇ ತರಗತಿಯ ಬುಕ್ನಲ್ಲಿ ಬಂದಂತೆ ಅದರ ಕೆಲವೊಂದಿಷ್ಟು ಮೂಲ ಪದ, ಅವು ಯಾವ ಭಾಷೆಯಿಂದ ಬಂದಿದೆ ಅದರ ಅರ್ಥಗಳನ್ನು ಕೇಳುವಂಥ ಚಾನ್ಸಸ್ ಇದೆ. ಅದರಲ್ಲಿ ಮೊದಲನೇದು ಇತಿಹಾಸವನ್ನು ನಾವು ಇಂಗ್ಲಿಷ್ನಲ್ಲಿ ಹಿಸ್ಟರಿ ಅಂತ ಕರಿತೇವೆ. ಅದು ಗ್ರೀಕ್ ಭಾಷೆಯ ಹಿಸ್ಟೋರಿಯಾ ಹೇಳುವಂಥ ಒಂದು ಪದದಿಂದ ಬಂದಿರುವಂಥದ್ದು. ಅದರ ಅರ್ಥ ವಿಚಾರಣೆ ಅನ್ನುವಂಥ ಅರ್ಥವನ್ನ ಅದು ಕೊಡುತ್ತೆ. ಹಾಗೆ ರಾಜ್ಯಶಾಸ್ತ್ರ ನೆಕ್ಸ್ಟ್ ಬರುವಂಥದ್ದು. ಇದು ಸಹ ಗ್ರೀಕ್ ಭಾಷೆಯ ಪೊಲೀಸ್ ಹೇಳುವಂಥ ಒಂದು ಪದದಿಂದ ಬಂದಿರುವಂಥದ್ದು. ನಾವೇನು ರಾಜ್ಯಶಾಸ್ತ್ರವನ್ನ ಪೊಲಿಟಿಕಲ್ ಸೈನ್ಸ್ ಅಂತ ಇಂಗ್ಲಿಷ್ನಲ್ಲಿ ಕರಿತೇವೆ, ಅದು ಗ್ರೀಕ್ ಭಾಷೆಯ ಪೊಲೀಸ್ ಹೇಳುವಂಥ ಒಂದು ಪದದಿಂದ ಬಂದಿದೆ. ಅದರ ಅರ್ಥ ನಗರ ರಾಜ್ಯ. ಹಾಗೆ ನೆಕ್ಸ್ಟ್ ಸಮಾಜಶಾಸ್ತ್ರ, ಸೋಷಿಯಾಲಜಿ ಅಂತ ಇಂಗ್ಲಿಷ್ನಲ್ಲಿ ನಾವು ಕರಿತೇವೆ, ಅದು ಲ್ಯಾಟಿನ್ ಭಾಷೆಯ ಸೋಷಿಯಸ್ ಮತ್ತು ಲೋಗೋಸ್ ಹೇಳುವಂಥ 2 ಪದದಿಂದ ಬಂದಿದೆ. ಈ ಸೋಷಿಯಸ್ ಹೇಳುವಂಥದರ ಅರ್ಥ ಸಮಾಜ, ಲೋಗೋಸ್ ಅಂದರೆ ಅದರ ಅರ್ಥ ಅಧ್ಯಯನ ಅನ್ನುವಂಥದ್ದು. ನೆಕ್ಸ್ಟ್ ಅರ್ಥಶಾಸ್ತ್ರ, ಎಕನಾಮಿಕ್ಸ್ ಹೇಳುವಂಥ ಪದ, ಇದು ಗ್ರೀಕ್ ಭಾಷೆಯ ಓಕೋಸ್ ಮತ್ತು ನೋಮೋಸ್ ಹೇಳುವಂಥ 2 ಪದಗಳಿಂದ ಬಂದಿದೆ. ಓಕೋಸ್ ಅದರ ಅರ್ಥ ಗೃಹ ಅಂದು, ಹಾಗೆ ನೋಮೋಸ್ ಅನ್ನೋದರ ಅರ್ಥ ನಿರ್ವಹಣೆ ಅಂತ. ನೆಕ್ಸ್ಟ್ ಇರುವಂಥದ್ದು ನಿಮ್ಮ ಪ್ರಜಾಪ್ರಭುತ್ವ, 8ನೇ ತರಗತಿಯ ಪ್ರಜಾಪ್ರಭುತ್ವ ಹೇಳುವಂಥ ಲೆಸ್ನಲ್ಲಿದೆ. ಪ್ರಜಾಪ್ರಭುತ್ವ ಈ ಪದದನ್ನ ನಾವೇನು ಡೆಮೋಕ್ರಸಿ ಅಂತ ಇಂಗ್ಲಿಷ್ನಲ್ಲಿ ಕರಿತೇವೆ, ಅದು ಗ್ರೀಕ್ ಭಾಷೆಯ ಡೆಮಾಸ್ ಮತ್ತು ಕ್ರೆಷಿಯಾ ಹೇಳುವಂಥ 2 ಪದಗಳಿಂದ ಬಂದಿದೆ. ಡೆಮಾಸ್ ಅಂದರೆ ಜನ, ಕ್ರೆಷಿಯಾ ಅಂದರೆ ಅಧಿಕಾರ, ಜನರ ಅಧಿಕಾರ ಅನ್ನುವಂಥ ಅರ್ಥ ಬರುತ್ತೆ. ಹಾಗೆ ಸಂಸ್ಕೃತಿ ಹೇಳುವಂಥದ್ದು ಪ್ರೀವಿಯಸ್ ಒಂದು ಕ್ವಶನ್ ಪೇಪರ್ನಲ್ಲಿ ಕೇಳಿದಂತಹ ಪ್ರಶ್ನೆ ಸಹ ಹೌದು. ಸಂಸ್ಕೃತಿ ಇದು ಲ್ಯಾಟಿನ್ ಭಾಷೆಯ
ಕೊಲೆರೆ ಹೇಳುವಂಥ ಪದದಿಂದ ಬಂದಿದೆ. ಅದರ ಅರ್ಥ ಕೃಷಿ ಮಾಡು ಅನ್ನುವಂಥದ್ದಾಗಿದೆ. ಇದರಲ್ಲಿ ಸಮಾಜಶಾಸ್ತ್ರ ಹಾಗೆ ಸಂಸ್ಕೃತಿ ಇವೆರಡು ಲ್ಯಾಟಿನ್ ಭಾಷೆಯಿಂದ ಬಂದಂತಹ ಪದಗಳು ಅದಾವೆ ಹೊರತು ಉಳಿದೆಲ್ಲವೂ ಸಹ ಗ್ರೀಕ್ ಭಾಷೆಯಿಂದ ಬಂದಂತಹ ಪದಗಳಾಗಿದ್ದಾವೆ. ನೆಕ್ಸ್ಟ್ ಇರುವಂಥದ್ದು ನದಿಗಳು ಮತ್ತು ನಾಗರಿಕತೆ. ನಮಗೆ ಗೊತ್ತಿದೆ, ನಮ್ಮ 8ನೇ ತರಗತಿಯ ಬುಕ್ನಲ್ಲಿ ಒಂದಿಷ್ಟು ನಾಗರಿಕತೆಗಳು, ಪ್ರಪಂಚದ ನಾಗರಿಕತೆ ಹಾಗೂ ನಮ್ಮ ಭಾರತದ ನಾಗರಿಕತೆಗಳನ್ನು ಕೊಟ್ಟಿದ್ದಾರೆ. ಆ ನಾಗರಿಕತೆ ಯಾವ ನದಿ ಬಯಲಿನಲ್ಲಿ ಬೆಳೆದು ಬಂದಿದೆ ಅನ್ನುವಂಥದ್ದು. ಫಸ್ಟ್ ಸಿಂಧೂ ಸರಸ್ವತಿ ನಾಗರಿಕತೆ. ಇದು ಸಿಂಧೂ ನದಿಯ ಬಯಲಿನಲ್ಲಿ ಬೆಳೆದು ಬಂದಂತಹ ಒಂದು ನಾಗರಿಕತೆ ಆಗಿದೆ. ಈಜಿಪ್ಟ್ ನಾಗರಿಕತೆ, ಇದು ನೈಲ್ ನದಿಯ ಒಂದು ದಡದಲ್ಲಿ ಬಂದಂಥದ್ದು. ಈಜಿಪ್ಟ್ ನಾಗರಿಕತೆಯನ್ನೇ ನೈಲ್ ನದಿಯ ವರಪ್ರಸಾದ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ಮೆಸೊಪೊಟೋಮಿಯಾ ನಾಗರಿಕತೆ. ಇದು 2 ನದಿಗಳ ನಡುವಿನ ನಾಡು ಅಂತ ಮೆಸೊಪೊಟೋಮಿಯಾವನ್ನು ಕರೆಯೋ ರೀತಿಯಲ್ಲೇ ಯುಪ್ರಟಿಸ್ ಮತ್ತು ಟೈಗ್ರಿಸ್ ಹೇಳುವಂತಹ 2 ನದಿಗಳ ಒಂದು ನಡುವೆ ಬೆಳೆದು ಬಂದಂತಹ ಒಂದು ನಾಗರಿಕತೆಯಾಗಿದೆ. ಇನ್ನು ಚೀನಾ ನಾಗರಿಕತೆ ಹವಾಂಗೋ ನದಿ ದಡದಲ್ಲಿ ಬಂದಿದೆ. ಈ ಹವಾಂಗೋ ನದಿಯನ್ನು ಚೀನಾದ ದುಗುಡ ಅಂತ ಹೇಳು ಸಹ ಕರೀತಾರೆ. ಇನ್ನು ರೋಮ್ ನಾಗರಿಕತೆ ಟೈಬರ್ ನದಿಯ ದಡದಲ್ಲಿ ಬಂದಂಥದ್ದಾಗಿದೆ. ನೆಕ್ಸ್ಟ್ ಪ್ರಮುಖ ರಾಜಮನೆತನಗಳು ಮತ್ತು ಪ್ರಮುಖ ರಾಜಮನೆತನಗಳಲ್ಲಿ ಆ ರಾಜಮನೆತನ ಯಾವುದು, ಅದರ ಸ್ಥಾಪಕ ಯಾರು, ರಾಜಧಾನಿ ಯಾವುದು, ಪ್ರಸಿದ್ಧ ಅರಸರು ಯಾರಾಗಿದ್ರು, ಅದರ ಜೊತೆಗೆ ಕೊನೆಯ ಅರಸರು ಯಾರಾಗಿದ್ರು ಅನ್ನುವಂಥದ್ದು. ಸ್ಥಾಪಕನನ್ನ ಕೇಳ್ಬೋದು, ರಾಜಧಾನಿಯನ್ನು ಕೇಳ್ಬೋದು, ಪ್ರಸಿದ್ಧ ಅರಸರನ್ನು, ಕೊನೆಯ ಅರಸರನ್ನು. 4 ಸಹ ಡೈರೆಕ್ಟ್ ಕ್ವಶನ್ಗಳಲ್ಲಿ ಬರುವಂಥದ್ದಾಗಿದೆ. ಮೊದಲನೇದು ಮೌರ್ಯರು. ಅದರಲ್ಲಿರುವಂಥದ್ದು ಮೌರ್ಯರ ಸ್ಥಾಪಕ ಚಂದ್ರಗುಪ್ತ ಮೌರ್ಯ. ಅವರ ರಾಜಧಾನಿ ಪಾಟಲಿಪುತ್ರ ಆಗಿತ್ತು. ಅದರಲ್ಲಿ ಪ್ರಸಿದ್ಧ ಅರಸ ಅಂತ ಹೇಳಿ ನಾವು ಅಶೋಕನನ್ನು ಕರಿತೇವೆ. ಅಶೋಕನನ್ನ ಶಾಸನಗಳ ಪಿತಾಮಹ ಅಂತಲೂ ಸಹ ನಾವು ಇಲ್ಲಿ ಕರೆಯೋದನ್ನು ನೆನಪಿಸ್ಕೊಳ್ಬೋದು. ನೆಕ್ಸ್ಟ್ 2ನೇ ಮನೆತನ ಮೌರ್ಯರ ಒಂದು ನೆಕ್ಸ್ಟ್ ಬರುವಂಥವರು ಕುಶಾಣರು. ಕುಶಾಣರ ಸ್ಥಾಪಕ ಕುಜಲ್ ಕಡ್ಫೀಸಸ್ ಹೇಳುವಂಥವರು. ಅವರ ರಾಜಧಾನಿ ಪುರುಷಪುರ. ಕನಿಷ್ಕನ ರಾಜಧಾನಿ ಪುರುಷಪುರ ಆಗಿತ್ತು. ಅದರ ಪ್ರಸಿದ್ಧ ಅರಸ ಕನಿಷ್ಕನಾಗಿದ್ದ. ನೆಕ್ಸ್ಟ್ ಇರುವಂಥದ್ದು ಗುಪ್ತರು. ಗುಪ್ತರ ಸ್ಥಾಪಕ ಶ್ರೀಗುಪ್ತ. ಅವರ ರಾಜಧಾನಿ ಪಾಟಲಿಪುತ್ರ ಆಗಿತ್ತು. ಹಾಗೆ ಸಮುದ್ರಗುಪ್ತ ಈ ಗುಪ್ತರ ಪ್ರಸಿದ್ಧ ಅರಸ. ಅಶ್ವಮೇಧ ಯಾಗವನ್ನು ಮಾಡ್ತಾನೆ. 7 ಬಗೆಯ ಚಿನ್ನದ ನಾಣ್ಯಗಳನ್ನು ಜಾರಿಗೆ ತಂದಂಥವನು ಸಮುದ್ರಗುಪ್ತ. ನೆಕ್ಸ್ಟ್ ಇರುವಂಥದ್ದು ವರ್ಧನರು. ವರ್ಧನರ ಸ್ಥಾಪಕ ಪುಷ್ಯಭೂತಿ. ಇವರ ರಾಜಧಾನಿ ಥಾನೇಶ್ವರ. ಥಾನೇಶ್ವರದ ವರ್ಧನರು ಅಂತಾನೆ ಇವರನ್ನ ಕರೆಯುವಂಥದ್ದು. ಇವರ ಪ್ರಸಿದ್ಧ ಅರಸ ಹರ್ಷವರ್ಧನ. ಹರ್ಷವರ್ಧನ ಇವರಲ್ಲಿ ಪ್ರಸಿದ್ಧನಾದಂತಹ ಅರಸನಾಗಿರ್ತಾನೆ. ನೆಕ್ಸ್ಟ್ ದಕ್ಷಿಣ ಭಾರತದ ಇವು 4 ಸಹ ಮೌರ್ಯ, ಕುಶಾಣ, ಗುಪ್ತ, ವರ್ಧನರು ಉತ್ತರ ಭಾರತದಲ್ಲಿ ಆಳದಂತಹ ರಾಜಮನೆತನಗಳಾಗಿದ್ದವು. ನೆಕ್ಸ್ಟ್ ನಾವು ದಕ್ಷಿಣ ಭಾರತಕ್ಕೆ ಅಥವಾ ದಖನಿನಲ್ಲಿ ಆಳದಂತಹ ರಾಜಮನೆತನಗಳು ಅಂತ ಬರ್ತಾ ಹೋದ್ರೆ ಅದರಲ್ಲಿ ನಮಗೆ ಸಿಗುವಂಥದ್ದು ಮೊದಲು ಶಾತವಾಹನರು. ಶಾತವಾಹನರ ಸ್ಥಾಪಕ ಸಿಮುಖ. ಪೈಠಾಣ ಅಥವಾ ಪ್ರತಿಷ್ಠಾನ ಇವರ ರಾಜಧಾನಿಯಾಗಿತ್ತು. ಗೌತಮಿ ಪುತ್ರ ಶಾತಕರ್ಣಿ ಇವರಲ್ಲಿ ಪ್ರಸಿದ್ಧ ಅರಸ. ಈತನಿಗೆ ತ್ರೈಸಮುದ್ರ ತೋಯ ಪೀತವಾಹನ ಹಾಗೆ ಶಾತವಾಹನ ಕುಲಯಶ ಪ್ರತಿಷ್ಠಾಪನಕರ ಹೇಳುವಂತಹ 2 ಪ್ರಮುಖ ಬಿರುದುಗಳಿದ್ವು. ಇವರಲ್ಲಿ ಕೊನೆಯ ಅರಸ ಯಜ್ಞಶ್ರೀ ಶಾತಕರ್ಣಿ. ನೆಕ್ಸ್ಟ್ ಬರುವಂಥದ್ದು ಕದಂಬರು. ಕರ್ನಾಟಕದ ಪ್ರಥಮ ರಾಜಮನೆತನ ಅಂತಲೂ ನಾವು ಕರಿತೇವೆ ಈ ಕದಂಬರು. ಮಯೂರವರ್ಮ ಇವರ ಸ್ಥಾಪಕನಾಗಿದ್ದ. ಬನವಾಸಿಯನ್ನ ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ರು. ಪ್ರಸಿದ್ಧ ಅರಸನನ್ನು ಸಹ ನಾವು ಮಯೂರವರ್ಮ ಅಥವಾ ಮಯೂರ ಶರ್ಮ ಅಂತ ಹೆಸರಿಸಬಹುದು. ನೆಕ್ಸ್ಟ್ ಬರುವಂಥವರು ಗಂಗರು. ಗಂಗರಲ್ಲಿ ದಡಿಗ ಅಥವಾ ಕೊಂಗಣಿ ವರ್ಮ, ದಡಿಗ ಮಾಧವ ಅಥವಾ ಕೊಂಗಣಿ ವರ್ಮ ಇವರ ಸ್ಥಾಪಕ. ತಲಕಾಡು ಮತ್ತು ಮಾನ್ಯಪುರ 2 ಇವರ ರಾಜಧಾನಿಯಾಗಿತ್ತು. ಪ್ರಸಿದ್ಧವಾಗಿ ತಲಕಾಡು ಗಂಗರ ರಾಜಧಾನಿ ಅಂತ ಕರೆಯುವಂಥದ್ದು. ದುರ್ವಿನೀತ ಇವರಲ್ಲಿ ಪ್ರಸಿದ್ಧನಾದಂಥ ಅರಸನಾಗಿದ್ದ. ನೆಕ್ಸ್ಟ್ ಬರುವಂಥವರು ಬಾದಾಮಿ ಚಾಲುಕ್ಯರು. ಬಾದಾಮಿ ಚಾಲುಕ್ಯರ ಸ್ಥಾಪಕ ರಾಜ ಜಯಸಿಂಹ. ಇವರ ರಾಜಧಾನಿಯಾಗಿತ್ತು ಬಾದಾಮಿ. ಇಮ್ಮಡಿ ಪುಲಕೇಶಿ ಅವರಲ್ಲಿ ಪ್ರಸಿದ್ಧನಾದಂತಹ ಒಬ್ಬ ಅರಸನಾಗಿದ್ದ. ಕೀರ್ತಿವರ್ಮನ ಕಾಲದಲ್ಲಿ ಈ ಒಂದು ಬಾದಾಮಿ ಚಾಲುಕ್ಯ ವಂಶ ಅವನತಿಯನ್ನ ಹೊಂದುತ್ತೆ. ನೆಕ್ಸ್ಟ್ ಬರುವಂತಹವರು ಪಲ್ಲವರು. ಪಲ್ಲವರ ಸ್ಥಾಪಕ ಶಿವಸ್ಕಂದವರ್ಮ. ಕಂಚಿ ತಮಿಳುನಾಡಿನ ಪ್ರಥಮ ರಾಜಮನೆತನ ಅಂತ ನಾವು ಪಲ್ಲವರನ್ನ ಕರಿತೇವೆ. ಕಂಚಿ ಇವರ ರಾಜಧಾನಿಯಾಗಿತ್ತು. ಪ್ರಥಮ ನರಸಿಂಹವರ್ಮ ಅಥವಾ 1ನೇ ನರಸಿಂಹವರ್ಮ ಇವರಲ್ಲಿ ಪ್ರಸಿದ್ಧನಾದಂತಹ ಒಬ್ಬ ಅರಸನಾಗಿದ್ದ. ಅಪರಾಜಿತ ಪಲ್ಲವನ ಕಾಲದಲ್ಲಿ ಈ ಪಲ್ಲವರ ಒಂದು ಸಾಮ್ರಾಜ್ಯ ಅವನತಿಯನ್ನ ಕಾಣುತ್ತೆ. ಅದಾದ ನಂತರ ನೆಕ್ಸ್ಟ್ ಬರುವಂಥವರು ರಾಷ್ಟ್ರಕೂಟರು. ಸ್ಥಾಪಕ ದಂತಿದುರ್ಗ. ಇವರ ರಾಜಧಾನಿ ಮಾನ್ಯಖೇಟ ಆಗಿತ್ತು. ಅಮೋಘ ವರ್ಷ ನೃಪತುಂಗ ಇವರ
ಪ್ರಮುಖನಾದಂತಹ ಅರಸ. ಎರಡನೇ ಕರ್ಕನ ಕಾಲದಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯ ಕ್ಷೀಣಿಸ್ತಾ ಹೋಗುತ್ತೆ. ಆಮೇಲೆ ಬಂದಂಥವರು ಕಲ್ಯಾಣದ ಚಾಲುಕ್ಯರು, ಎರಡನೇ ತೈಲಪ. ಈ ಎರಡನೇ ಕರ್ಕನನ್ನ ಸೋಲಿಸಿ ಕಲ್ಯಾಣಿ ಚಾಲುಕ್ಯರ ಎರಡನೇ ತೈಲಪ ಚಾಲುಕ್ಯರ ಒಂದು ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ. ಬೀದರ್ನ ಬಸವ ಕಲ್ಯಾಣ ಇವರ ರಾಜಧಾನಿಯಾಗಿತ್ತು. ಆರನೇ ವಿಕ್ರಮಾದಿತ್ಯ ಈ ಕಲ್ಯಾಣಿ ಚಾಲುಕ್ಯರಲ್ಲಿ ಪ್ರಸಿದ್ಧರಾದಂತಹ ಅರಸನಾಗಿದ್ದ. ನೆಕ್ಸ್ಟ್ ಬರುವಂಥದ್ದು ಚೋಳರು. ಚೋಳರಲ್ಲಿ ಕರಿಕಾಲ ಚೋಳ, ಸಂಗಮ್ ಸಾಹಿತ್ಯದ ಪ್ರಕಾರ ಕರಿಕಾಲ ಚೋಳ ಇವರ ಸ್ಥಾಪಕ ಅಥವಾ ಪ್ರಥಮ ಅರಸ. ತಂಜಾವೂರು ಇವರ ಒಂದು ರಾಜಧಾನಿಯಾಗಿತ್ತು. ಒಂದನೇ ರಾಜರಾಜ ಚೋಳ ಇವರ ಪ್ರಸಿದ್ಧನಾದಂಥ ಅರಸ. ಹಾಗೆ ಮೂರನೇ ರಾಜೇಂದ್ರ ಚೋಳನ ಕಾಲದಲ್ಲಿ ಚೋಳ ಸಾಮ್ರಾಜ್ಯವು ಅವನತಿಯನ್ನ ಹೊಂದುತ್ತೆ. ನೆಕ್ಸ್ಟ್ ಇರುವಂಥದ್ದು ಹೊಯ್ಸಳರು. ಹೊಯ್ಸಳರ ಸ್ಥಾಪಕ ಸಳ, ಇವರ ರಾಜಧಾನಿ ದ್ವಾರಸಮುದ್ರ. ಪ್ರಸಿದ್ಧನಾದಂತಹ ಅರಸ ವಿಷ್ಣುವರ್ಧನ. ಹಾಗೆ ಕೊನೆಯ ಅರಸ ಮೂರನೇ ಬಲ್ಲಾಳ. ಇವಿಷ್ಟು ಇರುವಂಥದ್ದು ಸುಮಾರು 12 ಪ್ರಮುಖ ರಾಜಮನೆತನಗಳು, ಅವರ ಸ್ಥಾಪಕರು, ಅವರ ರಾಜಧಾನಿ, ಪ್ರಸಿದ್ಧರಾದ ಅರಸ ಹಾಗೆ ಕೊನೆಯ ಅರಸ. ಇವಿಷ್ಟೂ ಸಹ ಕ್ವಶನ್ಗಳಲ್ಲಿ ಬರುವಂಥದ್ದು, ಇಂಪಾರ್ಟೆಂಟ್ ಇರುವಂಥದ್ದಾಗಿದೆ. ನೆಕ್ಸ್ಟ್ ಬರುವಂಥದ್ದು ದೇಶೀಯ ಸಾಹಿತ್ಯಕಾರರು ಮತ್ತು ಅವರ ಕೃತಿಗಳು, ಜೊತೆಗೆ ವಿದೇಶಿ ಸಾಹಿತ್ಯಕಾರರು ಮತ್ತು ಅವರ ಕೃತಿಗಳು. ದೇಶಿ ಸಾಹಿತ್ಯಕಾರರ ಗುಂಪನ್ನ ಹೆಸರಿಸಿ, ವಿದೇಶಿ ಸಾಹಿತ್ಯಕಾರರ ಗುಂಪನ್ನ ಹೆಸರಿಸಿ ಅನ್ನುವಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳು ಬರುವಂಥದ್ರಿಂದ ಈ 8ನೇ ತರಗತಿಯ ಬುಕ್ನಲ್ಲಿ ಇರುವಂಥ ದೇಶೀಯ ಸಾಹಿತ್ಯಗಳು ಮತ್ತು ಅದನ್ನು ರಚನೆ ಮಾಡಿದಂಥವರ ಹೆಸರುಗಳು ಇದರಲ್ಲಿರುವಂಥದ್ದು. ಒಂದು ಕೌಟಿಲ್ಯನ ಅರ್ಥಶಾಸ್ತ್ರ ಕೃತಿ, ಹಾಲನ ಗಾಥಾ ಸಪ್ತಸತಿ, ಬಾಣಭಟ್ಟನ ಹರ್ಷಚರಿತ. ಇನ್ನು ಈ ಭಾಗದಲ್ಲಿ ನಾವು ನೋಡ್ತಾ ಹೋದ್ರೆ ರನ್ನನ ಗದಾಯುದ್ಧ ಹೇಳುವಂಥದ್ದು, ದುರ್ಗಸಿಂಹನ ಪಂಚತಂತ್ರ ಕೃತಿ, ಬಿಲ್ಹಣ ವಿಕ್ರಮಾಂಕ ದೇವಚರಿತ ಅನ್ನುವಂಥ ಕೃತಿಯನ್ನು ರಚಿಸಿದ್ದಾರೆ. ಹಾಗೆ ನಯಸೇನ ಧರ್ಮಾಮೃತ, ವಿಜ್ಞಾನೇಶ್ವರ ಮಿತಾಕ್ಷರ, ಚಾಂದ್ ಬರ್ದಾಯಿ ಪೃಥ್ವಿರಾಜ ರಾಸೋ, ಪಂಪ ವಿಕ್ರಮಾರ್ಜುನ ವಿಜಯ. ಹಾಗೆ ನೆಕ್ಸ್ಟ್ ನೋಡ್ತಾ ಹೋದ್ರೆ ನಾವು ಕಾಳಿದಾಸನ ಮೇಘದೂತ ಮತ್ತು ಋತುಸಂಹಾರ. ಪಂಪ್ ಅವರದಂತಹ ವಿಕ್ರಮಾರ್ಜುನ ವಿಜಯ ಆಲ್ರೆಡಿ ಆಗಿದೆ. ಹಾಗೆ ಕಾಳಿದಾಸನ್ ನಾವು ನೋಡ್ತಾ ಹೋದಾಗ ಮೇಘದೂತ ಮತ್ತು ಋತುಸಂಹಾರ ಇವೆರಡು ಅವರ ಖಂಡಕಾವ್ಯಗಳು. ರಘುವಂಶ ಮತ್ತು ಕುಮಾರ ಸಂಭವ ಮಹಾಕಾವ್ಯ. ಅಭಿಜ್ಞಾನ ಶಾಕುಂತಲ ಹೇಳುವಂಥದ್ದು ಒಂದು ಶ್ರೇಷ್ಠ ನಾಟಕ. ಇಲ್ಲಿ ಈ ಭಾಗದಲ್ಲಿ ವಿಜ್ಞಾನೇಶ್ವರನ ಮಿತಾಕ್ಷರ, ಮೂರನೇ ಸೋಮೇಶ್ವರನ ಮಾನಸೋಲ್ಲಾಸ, ಎರಡನೇ ಜಗದೇಕಮಲ್ಲನ ಸಂಗೀತ ಚೂಡಾಮಣಿ, ರುದ್ರಭಟ್ಟನ ಜಗನ್ನಾಥ ವಿಜಯ, ಜನ್ನ ಬರೆದಂತಹ ಯಶೋಧರ ಚರಿತ, ಹರಿಹರನ ಗಿರಿಜಾ ಕಲ್ಯಾಣ ಆಗಿರ್ಬೋದು, ರಾಘವಾಂಕ ಕವಿ ಬರೆದಂತಹ ಹರಿಶ್ಚಂದ್ರ ಕಾವ್ಯ. ಇವೆಲ್ಲವೂ ಸಹ ದೇಶೀಯ ಸಾಹಿತ್ಯಗಳಿಗೆ ಉದಾಹರಣೆ ಆಗುವಂಥದ್ದು. ಇದರ ಜೊತೆಗೆ ಇನ್ನೂ ಒಂದಿಷ್ಟನ್ನ ನಾವು ನೋಡ್ಬೋದು. ಯಾವ್ಯಾವುದಿದೆ ಅಂದರೆ ಶೂದ್ರಕನ ಮೃಚ್ಛಕಟಿಕ, ಕೇಶಿರಾಜನ ಶಬ್ದಮಣಿ ದರ್ಪಣ, ವಿಶಾಖದತ್ತನ ಮುದ್ರಾ ರಾಕ್ಷಸ, ರಾಮಾನುಜಾಚಾರ್ಯರು ಬರೆದಂತಹ ಶ್ರೀಭಾಷ್ಯ, ಚರಕ ಬರೆದಂತಹ ಚರಕ ಸಂಹಿತೆ, ಪರಾಶರ ಭಟ್ಟರ ಶ್ರೀಗುಣರತ್ನಕೋಶ, ಹಾಗೆ ವರಾಹಮಿಹಿರನ ಪಂಚಸಿದ್ಧಾಂತಿಕ, ಅಶ್ವಘೋಷ ಬರೆದಂತಹ ಬುದ್ಧಚರಿತ. ಇನ್ನು ಈ ಭಾಗದಲ್ಲಿ ನೋಡ್ತಾ ಹೋದ್ರೆ ದುರ್ವಿನೀತನ ಶಬ್ದಾವತಾರ, ಶ್ರೀ ಪುರುಷನ ಗಜಶಾಸ್ತ್ರ, ಎರಡನೇ ಶಿವಮಾರನ ಗಜಾಷ್ಟಕ ಕೃತಿ, ಹೇಮಸೇನ ಕವಿಯ ರಾಘವ ಪಾಂಡವೀಯ, ವಾದೀಬ ಸಿಂಹ ಬರೆದಂತಹ ಗದ್ಯ ಚಿಂತಾಮಣಿ ಹಾಗೂ ಶಾಸ್ತ್ರ ಚೂಡಾಮಣಿ, ನೇಮಿಚಂದ್ರನ ದ್ರವ್ಯಸಾರ ಸಂಗ್ರಹ, ಚಾವುಂಡರಾಯ ಬರೆದಂತಹ ಚಾವುಂಡರಾಯ ಪುರಾಣ, ಹಾಗೆ ವಿಜ್ಜಿಕೆ ಬರೆದಂತಹ ಕೌಮುದಿ ಮಹೋತ್ಸವ, ಶಿವಭಟ್ಟಾರಕ ಬರೆದಂತಹ ಹರಪಾರ್ವತೀಯ, ಮಹೇಂದ್ರ ವರ್ಮನ ಮತ್ತವಿಲಾಸ ಪ್ರಹಸನ ಮತ್ತು ಭಗವದ್ದಜ್ಜುಕಂ, ಹಾಗೆ ತ್ರಿವಿಕ್ರಮನ ನಳಚಂಪು, ಹಲಾಯುಧನ ಕವಿರಹಸ್ಯ, ಪಂಪ ಬರೆದಂತಹ ಆದಿಪುರಾಣ. ಆಲ್ರೆಡಿ ವಿಕ್ರಮಾರ್ಜುನ ವಿಜಯವನ್ನು ನಾವು ಹೇಳಾಗಿದೆ. ಅದರ ಜೊತೆಗೆ ಆದಿಪುರಾಣ, ಪೊನ್ನನ ಶಾಂತಿ ಪುರಾಣ, ಹಾಗೆ ಕವಿ ಶ್ರೀ ವಿಜಯ ಬರೆದಂತಹ ಕವಿರಾಜ ಮಾರ್ಗ, ಕನ್ನಡದ ಮೊದಲ ಕೃತಿ ಅಂತ ನಾವು ಕರೆಯುವಂತಹ ಕವಿರಾಜ ಮಾರ್ಗ, ಹಾಗೆ ಶಿವಕೋಟಾಚಾರ್ಯರ ಒಡ್ಡಾರಾಧನೆ. ಇವಿಷ್ಟೂ ಸಹ ಬರುವಂಥದ್ದು ದೇಶೀಯ ಸಾಹಿತ್ಯಗಳ ಒಂದು ಗುಂಪಿನಲ್ಲಿ. ಇಷ್ಟು ದೇಶೀಯ ಸಾಹಿತ್ಯಗಳ ಗುಂಪಾದರೆ ಇನ್ನು ಕೆಲವೊಂದಿಷ್ಟು ವಿದೇಶಿ ಸಾಹಿತ್ಯಕಾರರು ಮತ್ತು ಅವರ ಕೃತಿಗಳನ್ನು ನಾವು ನೋಡ್ತಾ ಹೋದ್ರೆ ಮೆಗಸ್ತನಿಸ್, ಯಾವೆಲ್ಲ ವಿದೇಶಿ ಸಾಹಿತ್ಯಕಾರರು ಭಾರತಕ್ಕೆ ಭೇಟಿ ನೀಡಿದ್ರು, ಭಾರತದ ಬಗ್ಗೆ ಕೃತಿಗಳನ್ನ ಬರ್ತಿದ್ದಾರೋ ಅವುಗಳು ಇರುವಂಥದ್ದು. ಮೆಗಸ್ತನಿಸ್ನ ಇಂಡಿಕಾ ಹೇಳುವಂಥ ಕೃತಿ, ಹ್ಯುಯೆನ್ ಸ್ಯಾಂಗ್ನ ಸಿಯುಕಿ, ಫಾಹಿಯಾನನ ಘೋಕೋಕಿ, ಟಾಲೆಮಿ ಬರೆದಂತಹ ಜಿಯೋಗ್ರಫಿ ಹೇಳುವಂಥ ಕೃತಿ, ಬರಾನಿಯ ತಾರಿಕ್ ಇ ಫಿರೋಜ್ ಶಾಹಿ ಹೇಳುವಂಥ ಕೃತಿ, ಹಾಗೆ ಪ್ಲೇಟೋನ ರಿಪಬ್ಲಿಕ್, ಅರಿಸ್ಟಾಟಲ್ನ ಪಾಲಿಟಿಕ್ಸ್, ಹಾಗೆ ಆಡಮ್ ಸ್ಮಿತ್ ಬರೆದ ರಾಷ್ಟ್ರಗಳ ಸಂಪತ್ತು, ವೆಲ್ತ್ ಆಫ್ ನೇಷನ್ಸ್ ಹೇಳುವಂಥದ್ದು. ಇವಿಷ್ಟು ನಿಮ್ಮ 8ನೇ ತರಗತಿಯ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ದೇಶೀಯ ಮತ್ತು ವಿದೇಶಿ ಸಾಹಿತ್ಯಗಳ ಒಂದು ಗುಂಪು. ನೆಕ್ಸ್ಟ್ ಬರುತ್ತೆ ವಾಸ್ತುಶಿಲ್ಪ ಕೊಡುಗೆಗಳು. ವಾಸ್ತುಶಿಲ್ಪ ಕೊಡುಗೆಯಲ್ಲಿ
ಯಾವ ದೇವಸ್ಥಾನಗಳನ್ನು ಯಾರು ಕಟ್ಟಿಸಿದ್ದಾರೆ ಅನ್ನುವಂಥದ್ದು ಪ್ರಮುಖ ಆಗುತ್ತೆ. ಬ್ಯಾಬಿಲೋನಿಯಾದ ತೂಗು ಉದ್ಯಾನವನ ನಾಗರಿಕತೆಗಳಲ್ಲಿ ಬರುತ್ತೆ. ಅದನ್ನು ನೆಬುಕಡ್ನೆಚ್ಚರ್ ಹೇಳುವಂಥವನು ಕಟ್ಟಿಸಿರುವಂಥದ್ದು. ಚೀನಾದ ಮಹಾಗೋಡೆಯನ್ನು ನಿರ್ಮಾಣ ಮಾಡಿದಂಥವನು ಶಿ ಹಾಂಗ್ ಟಿ ಚೀನಾದ ರಾಜನಾಗಿದ್ದ. ಕಾರ್ಲೆಯ ಚೈತ್ಯಾಲಯ ಶಾತವಾಹನರ ಕಾಲದಲ್ಲಿ ಬರುತ್ತೆ. ಕಾರ್ಲೆಯ ಚೈತ್ಯಾಲಯವನ್ನ ಭೂತಪಾಲ ಹೇಳುವಂತ ಒಬ್ಬ ಶ್ರೀಮಂತ ವರ್ತಕ ಕಟ್ಟಿಸ್ತಾನೆ. ಶ್ರವಣ ಬೆಳಗೊಳದ ಗೊಮ್ಮಟೇಶ್ವರ ವಿಗ್ರಹ ಚಾವುಂಡರಾಯನ ಒಂದು ಭವ್ಯವಾದಂತಹ ರಚನೆಯಾಗಿದೆ. ಹಾಗೆ ಮಹಾಬಲಿಪುರಂನ ಪಂಚರಥಗಳು ನರಸಿಂಹವರ್ಮನ ಒಂದು ರಚನೆಯಾಗಿದೆ. ರಾಷ್ಟ್ರಕೂಟರ ಕಾಲದಲ್ಲಿ ರಚನೆಯಾದಂತಹ ಎಲ್ಲೋರಾದ ಕೈಲಾಸನಾಥ ದೇವಾಲಯ ರಾಷ್ಟ್ರಕೂಟರ ಅರಸನಾದಂತಹ 1ನೇ ಕೃಷ್ಣನು ಕಟ್ಟಿಸ್ತಾನೆ. ತಂಜಾವೂರಿನ ಬೃಹದೀಶ್ವರ ದೇವಾಲಯವನ್ನ ರಾಜರಾಜ ಚೋಳ ಅದನ್ನ ಕಟ್ಟಿಸ್ತಾನೆ. ಚೋಳರ ಕಾಲದಲ್ಲಿ ನಿರ್ಮಾಣ ಆಗಿರುವಂಥದ್ದು. ಹಾಗೆ ಅದರ ಜೊತೆಗೆ ತಲಕಾಡಿನ ಕೀರ್ತಿನಾರಾಯಣ ದೇವಾಲಯ ಹಾಗೂ ಬೇಲೂರಿನ ಚೆನ್ನಕೇಶವ ದೇವಾಲಯವನ್ನ ರಾಜ ವಿಷ್ಣುವರ್ಧನ ಅದನ್ನ ನಿರ್ಮಾಣ ಮಾಡ್ತಾನೆ. ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯವನ್ನ ಕೇತಮಲ್ಲ ಕಟ್ಟಿಸ್ತಾನೆ. ಸೋಮನಾಥಪುರದ ಕೇಶವ ದೇವಾಲಯವನ್ನ ಸೋಮದಂಡ ನಾಯಕನು ಕಟ್ಟಿಸ್ತಾನೆ. ಇದಿಷ್ಟು ವಾಸ್ತುಶಿಲ್ಪದ ಕೊಡುಗೆಗಳಲ್ಲಿ ಪ್ರಮುಖ ಆಗಿರುವಂಥದ್ದು. ನೆಕ್ಸ್ಟ್ ಪ್ರಮುಖ ಶಾಸನಗಳು ಮತ್ತು ಅದರ ರಚನೆಕಾರರು. ಇದರಲ್ಲಿ ಪ್ರಮುಖವಾಗಿ ಬರುವಂಥದ್ದು ಶಾಸನಗಳ ಪಿತಾಮಹ ಅಂತ ಕರೆಯುವಂಥದ್ದು ಅಶೋಕನನ್ನ. ಕಾಕುತ್ಸವರ್ಮ ಹಲ್ಮಿಡಿ ಶಾಸನ ಇದು ಕನ್ನಡದಲ್ಲಿ ದೊರೆತಂತಹ ಪ್ರಥಮ ಶಾಸನ. ಹಾಗೆ ಹರಿಸೇನ ಬರೆದಿರುವಂಥದ್ದು ಅಥವಾ ಮಾಡಿರುವಂಥದ್ದು ಅಲಹಾಬಾದ್ನ ಸ್ತಂಭ ಶಾಸನ. ರವಿಕೀರ್ತಿ ಇದು ಐಹೊಳೆ ಶಾಸನ. ಹಾಗೆ ಖಾರವೇಲಂದು ಹಾತಿ ಗುಂಪ ಹೇಳುವಂತಹ ಶಾಸನಗಳಾಗಿದ್ದಾವೆ. ನೆಕ್ಸ್ಟ್ ಚೋಳರ ಗ್ರಾಮಾಡಳಿತವನ್ನ ಕುರಿತಾಗಿ ತಿಳಿಸುವಂತಹ ಒಂದು ಶಾಸನ ಇದೆ, ಅದು ಉತ್ತರ ಮೇರೂರು ಶಾಸನ. ನೆಕ್ಸ್ಟ್ ಕರ್ನಾಟಕದ ಪ್ರಥಮ ಸಂಸ್ಕೃತ ಶಾಸನ ಅಂದ್ರೆ ತಾಳಗುಂದ ಶಾಸನ, ಕದಂಬರ ಕಾಲಕ್ಕೆ ಸೇರಿರುವಂಥದ್ದು. ಅಶೋಕನ ಶಾಸನಗಳ ಲಿಪಿ ಮತ್ತು ಭಾಷೆ. ಅಶೋಕನ ಶಾಸನಗಳು ಹೆಚ್ಚಾಗಿ ಬ್ರಾಹ್ಮಿ ಮತ್ತು ಖರೋಷ್ಠಿ ಲಿಪಿಗಳಲ್ಲಿ ಕಂಡುಬರುತ್ತೆ. ಅವುಗಳ ಭಾಷೆ ಪ್ರಾಕೃತ ಭಾಷೆ ಆಗಿತ್ತು. ನೆಕ್ಸ್ಟ್ ಇರುವಂಥದ್ದು 4 ಪ್ರಮುಖ ಬೌದ್ಧ ಸಮ್ಮೇಳನಗಳು ನಡೆದಿದ್ವು. ಆ 4 ಸಮ್ಮೇಳನಗಳು ಎಲ್ಲಿ ನಡೆದಿದ್ದಾವೆ, ಹಾಗೆ ಅದರ ರಾಜಾಶ್ರಯ ಯಾರದಿತ್ತು, ಹಾಗೆ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ರು. ಮೊದಲ ಬೌದ್ಧ ಸಮ್ಮೇಳನ ಅಜಾತಶತ್ರುರನ ರಾಜಾಶ್ರಯದಲ್ಲಿ ರಾಜಗೃಹ ಹೇಳುವಂತಹ ಸ್ಥಳದಲ್ಲಿ ನಡೀತು. ಅದರ ಅಧ್ಯಕ್ಷತೆಯನ್ನು ಮಹಾಕಶ್ಯಪ ಹೇಳುವಂಥವರು ವಹಿಸ್ಕೊಂಡಿದ್ರು. ಹಾಗೆ 2ನೇ ಬೌದ್ಧ ಸಮ್ಮೇಳನ ಕಾಲಾಶೋಕನ ಕಾಲದಲ್ಲಿ ವೈಶಾಲಿ ಹೇಳುವಂತಹ ಪ್ರದೇಶದಲ್ಲಿ ನಡೀತು. ಸಭಕಾಮಿ ಅದರ ಅಧ್ಯಕ್ಷತೆಯನ್ನ ವಹಿಸ್ಕೊಂಡಿದ್ರು. 3ನೇ ಬೌದ್ಧ ಸಮ್ಮೇಳನ ಅಶೋಕನ ಕಾಲದಲ್ಲಿ ನಡೆಯುತ್ತೆ ಪಾಟಲಿಪುತ್ರದಲ್ಲಿ. ಮುಗ್ಗಲಿಪುತ್ರ ತಿಸ್ಸ ಅಥವಾ ಮುಗ್ಗಲಿಪುತ್ತ ತಿಸ್ಸ ಹೇಳುವಂತವರು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ರು. ಹಾಗೆ 4ನೇ ಬೌದ್ಧ ಸಮ್ಮೇಳನ ಕನಿಷ್ಕನ ಕಾಲದಲ್ಲಿ ಕುಂಡಲವನ ಅಥವಾ ಕಾಶ್ಮೀರದಲ್ಲಿ ನಡೆಯುತ್ತೆ. ವಸುಮಿತ್ರ ಅದರ ಅಧ್ಯಕ್ಷತೆಯನ್ನ ವಹಿಸ್ಕೊಂಡಿದ್ರು. ಇವಿಷ್ಟು 8ನೇ ತರಗತಿಯ ಒಂದು ಭಾಗ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಒಂದು ಭಾಗದ ವಿಡಿಯೋಗಳು. ಇನ್ನು ನೆಕ್ಸ್ಟ್ ನ ಒಂದು ವಿಡಿಯೋದಲ್ಲಿ ಮುಂದಿನ 8ನೇ ತರಗತಿಯ ಸಮಾಜ ವಿಜ್ಞಾನದ ಮುಂದಿನ ಭಾಗಗಳಿಗೆ ಸಂಬಂಧಪಟ್ಟಂತಹ ಪ್ರಮುಖ ಅಂಶಗಳನ್ನು ನಾವು ನೋಡ್ತಾ ಹೋಗೋಣ. ಥ್ಯಾಂಕ್ ಯು.